ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭಿದಾನಾಮ್ಯ ಧರ್ಮಸ್ಯ ತದಾತ್ಮಾನಂ ತ್ಯಜೇತ್ ಪವಿತ್ರಣಾಯ ಸಾಧುಹಿ ವಿನಾಶಾಯ ಶತ್ರುತ ಧರ್ಮ ಸಂಪಾರ್ತನಾರ್ಥಾಯ ಸಂಭವಾಮಿ ಯುಗೇ. ಇದೇನಪ್ಪ ಕಳ್ಳನಾಯಕನ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಬರ್ತಾ ಇದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಮಟ್ಟ ಹಾಕಲಕ್ಕೆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ. ತಲೆ ಇರೋರ ಕಲಿಯೋಗ, ತಲೆ ಹೊಡೆಯೋರ ಕಲಿಯೋಗ, ತಲೆ ತೆಗೆಯೋರ ಕಲಿಯೋಗ. ದೇವರು ಹುಟ್ಟುವುದಂದ್ರೇನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕುವುದಂದ್ರೆ. ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಬೌದ್ಧಿ ಭಿಕ್ಷಾಂದೇಹಿ ಅಂತ ಭಿಕ್ಷೆ ಬಿಡ್ತೀವಿ. ತಿನ್ನಾಕ ಕೂಳಿಲ್ಲಂತಲ್ಲ, ಒಂದೇ ಒಂದು ಹೋಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ, ಇಲ್ಲ ಸಲ್ಲದ ಕಥೆಗಳನ್ನು ಕಟ್ತೀವಿ, ತಿನ್ನಾಕ ಅನ್ನ ಕೊಡ್ತೀವಿ, ಕುಡಿಯಾಕ ಕೆಂಡನು, ಪ್ರಸಂಗ ಬಿದ್ರ ಮಗ್ಲ ಮಲ್ಕೊಳಕ್ ಹೆಣ್ಣು ಕೊಡ್ತೀವಿ. ಹೆಂಗಾರ ಮಾಡಿ ಓಟ್ ಕಿತ್ಕೊತೇವೆ. ಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಘೂಮ್ತೇವೆ. ಏದೋ ನಾವು ಹಾಕ್ತಿರೋ ರಾಜಕೀಯ ಲೆಕ್ಕಾಚಾರ ನಿಮಗೆ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪಕ್ಕದಲ್ಲಿರೋನು ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋ ವಿಧಾನ ಇರಲ್ಲ. ಎಲ್ಲರೂ ಬಿಜಿ. ನಮ್ಮ ಸಾಬ್ರನ್ನ ನಮಗೆ ಹೆಚ್ಚಾಗೆತ್ತಿ ಇನ್ನು ನೀವು ಬದಲಾಗಲ್ಲ. ಬದಲಾಗೋದಕ್ಕೆ ನಮ್ಮಂತವ್ರು ಬಿಡುದೂ ಇಲ್ಲ, ಬಿಡೋದಕ್ಕೆ ಚಾನ್ಸೂ ಇಲ್ಲ. ಒಬ್ಬ ಪಾನ್ ಶಾಪ್ ಅಂಗಡಿಯವನು ಬೆಳಕಾಗೋದ್ರೊಳಗೆ 100 ತಿದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ಓಯ್, ಇದ ನಿಮ್ಮ ಮುಸುಡಿ ನಂಬಿಕೊಂಡು ಚುನಾವಣೆ ಓಟಿಗೆ 500,000 ಹಂಚಿದ್ನಲ್ಲ, ಹೆಂಗ ತೆಗಿಬೇಕ್ರಿಪ್ಪ? ಹೆಂಗ ತೆಗಿಬೇಕು? ಭೂಮಿ ಮೇಲೆ ಒಂದು ಬೀಜ ಬಿತ್ತಿದ ರೈತ ಒಂದು ತೆನೆಗೆ ಆಸೆ ಪಡ್ತಾನ. ನಾವು ಆಸೆ ಪಡುತ್ತಪ್ಪ. ದಟ್ ಈಸ್ ಮೈ ವರ್ಡ್ ಬಿಸಿನೆಸ್. ಒಳ ಹಾಕಿದ್ದೇವಿ, ತಗೋಬೇಕಷ್ಟ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ಸರ್ಕಾರಿ ದವಾಖಾನಿ ಮಾಡಿಕೊಡ್ರಿ, ರೋಡ್ ಹದಿಗೆಟ್ಟವ್ ರೋಡ್ ಮಾಡಿಕೊಡ್ರಿ. ಅಂದ್ರೆ ಇಲ್ಲಿ ಬಿದ್ದು ಬೋಕ್ಯಾರ ಮಪ್ಪ ಮುಸ್ತಾನ. ಬಂಡವಾಳ ಹಾಕಿದೆ, ಒಂದು ಬಳಕ ಬಂಡವಾಳ ತಗೊಳಕ ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕ್ತಿರೋ ಲೆಕ್ಕಾಚಾರ. ಅರ್ಥ ಆಗಲ್ಲ, ಅರ್ಥ ಆಗುದಕ್ಕೆ ನಾವು ಬಿಡುವುದೂ ಇಲ್ಲ. ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು. ನಾ ಮಾತಾಡೋದು ಸ್ವಲ್ಪ ಬಿರುಸು ಅನಿಸ್ತೈತಿ, ಆದ್ರ ಅದ ಯಾವತ್ತಿದ್ರು ಕಾರಣ ಇರ್ತೈತಿ. ರೊಕ್ಕ ಬೇಕ, ದೊಡ್ಡಿನಾಗ ದೊಡ್ಡವ ಈ ನರನಾಗ, ಸ್ವತ್ತಿನಾಗ ದೊಡ್ಡವ ಈ ನರನಾಗ, ದೌಲತ್ತಿನಾಗ ದೊಡ್ಡವ ಈ ನರನಾಗ. ಜಯನ ಮುಂದಿಟ್ಟಿಕೊಂಡು ಹೊಟ್ಟಿದವನೇ ಈ ನರನಾಗ. ಇಂಥ ನರನಾಗನ ಮಾತಿಗೆ ಎದುರಾಗುತ್ತಾನ.
ಏಯ್, ಕಲಿಯುಗಕ್ಕೆ ಒಬ್ಬನೇ ಗಂಡಸು ಅರ್ಜುನ, ಅದು ಕುರುಕ್ಷೇತ್ರದಲ್ಲಿ. ಆದ್ರ ಈ ನರನಾಗನ ಸಾಮ್ರಾಜ್ಯದಲ್ಲಿ ಈ ನರನಾಗಂದಾಗತ್ತು. ಇವನ ಹೂ ಅಂದ್ರ ಪ್ರೇಮಿ, ಓಹೋ ಅಂದ್ರ ಸುನಾಮಿ. ಒಮ್ಮೆ ಸುನಾಮಿ ಅಬ್ಬರಿಸಿ ಗೊಬ್ಬರದ್ರ ಎದರಾಳಿ ಯಾರೇ ಇರಲಿ ಎಡಕ್ಕೆ ಮುರ್ಕೊಂಡು ಬೆಳ್ಳಾಕಬೇಕು. ಅದು ಈ ನರನಾಗ. ನರನಾಗ ಅನ್ನೋ ಸರ್ಪ ಹುತ್ತದಲ್ಲಿ ಸುಮ್ಮನೆ ಕುಳಿತಿದ್ಯಾ ಅಂದ್ರೆ ಅದಕ್ಕೆ ಬೇಟೆ ಆಡಕ್ಕಾಗಲ್ಲ ಅಂತಲ್ಲ, ಅದಕ್ಕೆ ಹಸುವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸುವಾಗಿ ಪಂದ್ಯ ಬೀಸಿದ್ರ ಬ್ಯಾಟ್ ಯಾವುದೇ ಆಗಿರಲಿ ಎಡಕ್ಕೆ ಮುರ್ಕೊಂಡು ಬೆಳ್ಳಾಕಬೇಕು. ಅದು ಈ ನರನಾಗ. चलते उसको हाथ कहते हैं, उसके उसको रोक कहते हैं. नरनागा दिख रहा तो अंडरवर्ल्ड डॉन 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 कहते हैं. अभी नरनाग नाना ಬೇರೆ ನನ್ನ ಸ್ಟೈಲ್ ಬೇರೆ. ವಿಷ ತುಂಬಿಕೊಂಡಿರೋ ಸರ್ಪದ ನಿತಿ ಮೇಲೆ ಎಷ್ಟೇ ಹಾಲು ಸುರಿದರೂ ಹಲ್ಲಲ್ಲಿರೋ ವಿಷ ಕಡಿಮೆ ಆಗುವುದಿಲ್ಲ. ಹಾಗೆ ಈ ನರನಾಗನ ಬಗ್ಗೆ ಎಷ್ಟೇ ಒನಪಿನ ಮಾತುಗಳನ್ನಾಡಿದರೂ ಮನಸ್ಸಲ್ಲಿರೋ ವಿಷ ಕಡಿಮೆ ಆಗುವುದಿಲ್ಲ. ಅಂಥದರಲ್ಲಿ ಆ ಸರ್ಪಕ್ಕೆ ಹಲ್ಲಿನಲ್ಲಿ ವಿಷ ತುಂಬಿಕೊಂಡಿದ್ದರೆ ಈ ನರನಾಗನಿಗೆ ಪ್ರತಿ ರೋಮ ರೋಮದಲ್ಲಿ ವಿಷ ತುಂಬಿಕೊಂಡಿದೆ. ಹಾವಿಗೆ 12 ವರ್ಷ ಸೇಡಿದ್ದರೆ ಈ ನರಹಂತಕ ನರನಾಗನಿಗೆ ಯುಗ 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 ಯುಗದಲ್ಲೂ ಸೇಡು. ಅಂಥದರಲ್ಲಿ ಇನ್ನು ತಲೆ ಮೇಲಿನ ಮಾಸನೆ ಆರದ ಹಸುಗೂಸಾದ ಹೇಮಂತನ ತಮ್ಮ ರಾಜೇಂದ್ರ. ಏ ರಾಜೇಂದ್ರ, ನನ್ನ ಎದೆಗೆ ಎದೆಗೊಟ್ಟು ಸೊಕ್ಕಿನಿಂದ ಸಿಕ್ಕಂತೆ ಚೀರಾಡಿ ಹಾರಾಡುತ್ತೀವಲ್ಲ, ನಿನಗೊಂದು ಗತಿ ಕಾಣಿಸಿದ್ದರೆ ನನ್ನ ಹೆಸರು ನರ ರೂಪದ ನರ 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 ನರನಾಗನೇ ಅಲ್ಲ. ತಲಾಟಿ ಲೇ ತಲಾಟಿ ಬಂದ್ರಿ ಸಬಕಾರ ಅವನು ಅವನು ಸಾವುಕಾರ ಅನ್ನಕ್ ಹೋಗಿ ಸಬಕಾರ ಏನಂದಿಲೇ ತಲಾಟಿ? ಏನಂದಿಲ್ರಿ ದನ್ಯಾರ ಶುರುವಾತ್ ನೋಡ್ರಿ ಮಗನ್ ಗಲಾಟಿ. ಏನಂದಿಲ್ರಿ? ಏ, ಆ ಭಾಗ್ಯಶ್ರೀ ಕಡೆಯಿಂದ ಬರ್ಬೇಕಾದ ಬಡ್ಡಿ ವಸೂಲಿ ಮಾಡಿಕೊಂಡು ಬಂದಿರುವೆಯಾ? ಮೊನ್ನೆ ಮಂಗಳಾರ ಇಲ್ಲೇ ಸಂತ್ಯಾಗ ಭೇಟಿ ಆಗಿದ್ರಿ, ಯಾಕೆ ಕೊಟ್ಟಾರ್ರಿ ಅವ್ರು? ಏನು ಆ ಭಾರ್ಗವಿದ ದನ್ಯಾರ ಹೆಂಗಸೂರ್ ಕಡೆಯಿಂದ ಬರುದು ಸಾಲ ಅಂದ್ರೇನ್ರಿ? ಅಲ್ರಿ, ಧರ್ಮಸ್ಥಳ ಸಂಘ ನಡೆಯುವ ಅವ್ರಲಿಂದ, ಸಿರಿ ಶಕ್ತಿ ಸಂಘ ನಡೆಯುವ ಅವ್ರಲಿಂದ ಅದೇನು ಮಾಡ್ತೀರಿ? ಊರಾಗ 10 ಮಂದಿ ಕೂಡಿಸಿ ಹುಬ್ಬಳ್ಳಿಯಾರ ಸಾಲ ಕೊಡ್ತಾರಲ್ಲ, ನಾಳೆ ಮುಂಜಾನೆ ತುಂಬುದೈತಿ ಅಂದ್ರ ರಾತ್ರಿನ ಜಮಾ ಮಾಡ್ತಾರ. ಆದ್ರ ಗಂಡಸೂರ್ ಹಂಗಲ್ರಿ, ನಾಳೆ ವಾರಕ್ಕೆ ಬರ್ತೇವಂತ 100 ರೂಪಾಯಿ ಸಿಗೊಂಡ ಸೆರೆ ಕುಡಿದು ಶಾಂತಿಯಾಗಿ ಮಕ್ಕೊಂಡ್ಬಿಡ್ತಾರ. ದನ್ಯಾರ ಆ ಹೇಮಂತನ ಸಾಲ ಕಟ್ಟಬೇಕೈತಿ ನೋಡ್ರಿ. ಏನಂದನಲೇ ಬಡ ಬಿಕಾರಿನ ನಮಗ ಸಾವ್ಕಾರ? ಹೇಮಂತ ದೇವ್ರಂತ ಮನುಷ್ಯ ರೀ, ಅವೇನಂದಿಲ್ರಿ. ಆದ್ರ ಅವ್ರ ತಮ್ಮ ರಾಜೇಂದ್ರ ಅದಾನಲ್ರಿ, ಬಾಳ ಬಾಳ ಬಾಯಿಗೆ ಬಂದಂಗ ಮಾತಾಡ್ಯಾನ್ರಿ. ಲೇ ಸೂಳೆ ಮಗನ, ಲೇ ಕಟ್ಟಿ ಸೂಳೆ ಮಗನ, ಲೇ ಹಿಂಗ ಬೇದ್ ನೋಡ್ರಿ ಆ ಮಗ ರಾಜೇಂದ್ರ, ಹಿಂಗ ಬೇದ್. ಈ ವರ್ಷ ನಮಗ್ ಕೊಡಾಕಾಗೋದಿಲ್ಲ, ಏನ್ ಮಾಡ್ಕೊಂತೀರಿ ಮಾಡ್ಕೊಂತ ನೋಡ್ರಿ ಮಗ. ಏನು ಸೊತ್ತು 10 ಹಳ್ಳಿಗೂ ಆ ಗರ್ಭ ಶ್ರೀಮಂತನಾದ ಈ ನರಹಂತಕ ನರನಾಗನಿಗೆ ಬಾಯಿಗೆ ಬಂದಂತ ಮಾತನಾಡಿದನ ಬಡಪಾಯಿ.
ಮಾತನಾಡುತ್ತೇನೆ ಸೌಕರ, ಮಾತನಾಡುತ್ತೇನೆ. ನಿನಗಷ್ಟೇ ಏಕೆ, ಆ ನಿಮ್ಮಪ್ಪಗೂ ಮಾತನಾಡುತ್ತೇನೆ. ಏ ರಾಜೇಂದ್ರ, ನನ್ನ ಅರಮನೆಗೆ ಬಂದು ನಮ್ಮಪ್ಪನ ವಿಷಯ ಎತ್ತಿ ಮಾತನಾಡುವೆಯೋ? ಏ ಸೌಕರ, ಎಲ್ಲಿ ಅನ್ಯಾಯ ನಡೆಯುತ್ತೆ ಅಲ್ಲಿ ರಾಜೇಂದ್ರ ಪ್ರತ್ಯಕ್ಷನಾಗುತ್ತಾನೆ. ಏ ಸೌಕರ, ಬಡವ್ರಿಗೆ ರೈತರಿಗೆ ಯಾರೇ ಅನ್ಯಾಯ ಮಾಡಿದ್ರು ಈ ರಾಜೇಂದ್ರ ಮಾತನಾಡುವುದೇ ಹೀಗೆ. ಏ ರಾಜೇಂದ್ರ, ಬರೀ ರಾಜೇಂದ್ರ ಅಷ್ಟೇ ಅಲ್ಲ ಸೌಕರ, ಸುತ್ತು ಹಳ್ಳಿಗೆ ಸರದಾರನೆಂದು ಬಿರುದು ಪಡೆದ ವೀರ ರಾಜೇಂದ್ರ. ಏ ರಾಜೇಂದ್ರ, ನಿನ್ನೆ ನಮ್ಮ ತಲಾಟಿ ಬಂದು ಸಾಲದ ಹಣ ಕೇಳಿದರೆ ಬಾಯಿಗೆ ಬಂದಂತ ಮಾತನಾಡಿದೆ ಅಂತೆ. ಏ ಸೌಕರ, ಒಕ್ಕಲಿಗ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು. ಏ ಸೌಕರ, ಸಾಲ ಕೇಳಿದರೆ ಸರಿ, ಈ ವರ್ಷ ಮಳೆ ಇಲ್ಲ, ಬೆಳೆ ಬಂದಿಲ್ಲ, ಬರು ವರ್ಷ ಕೊಡುತ್ತೇವೆಂದು ಹೇಳಿದರೆ ಕೊಟ್ಟರೆ ಈಗಲೇ ಕೊಡಿ, ಇಲ್ಲ ಅಂದ್ರೆ ನಿಮ್ಮ ಆಸ್ತಿ ಬರೆದು ಕೊಡ ಅಂತ ನಾ ತಲಾಟಿ ಮಗ, ನೀ ಸಾಕಿದ ನಾಯಿ. ಲೇ ತಮ್ಮ, ಸಣ್ಣ ಕಡಿತೈತೇನು? ಅಲ್ಲೋ, ಸಾಲ ಬೇಕಾದಾಗ ಮ್ಯಾತ್ಗೆ ಬಂದ ಕಡಕ್ ನೋಟ್ ಇಸ್ಕೊಂಡು ಹೋಗ್ತೀರಿ. ಅಲ್ಲೋ, ನಮ್ಮ ರೊಕ್ಕ ನಮಗ್ ಕೊಡ ಅಂದ್ರ ಎಷ್ಟು ಸಿಟ್ಟು ಬರ್ತೈತಿಲಿ ನಿಮ್ಮಂತ ಬಡ ಭಿಕಾರಿಗಳಿಗೆ. ಏ ಮಗನ ತಲಾಟೆ, ಇನ್ನೊಂದು ಸರಿ ಬಡವ ಎಂದು ಬಗಳಿದರೆ ಮಗನೇ ಏನ ಬಾಯಾಗಿರೋ ಹಲ್ಲು ಮುರಿದನೆ ಬಾಳ ಎಚ್ಚರಲೇ. ಮಾತಿಗೊಮ್ಮೆ ಬಾಯಾನ ಹಲ್ಲು ಮುಚ್ಚುತ್ತೇನೆ ಅಂತಾನ. ಅಲ್ರಿ, ಇವನು ಮನಿಗೆ ಸಾಲಕ್ಕೆ ಹೋಗಂತೀರಿ, ನೋಡ್ತೀರ ಯಾನ ಮನಿ ಆಳೈತಿ. ಮೊನ್ನೆ ಅವ್ರ ಮನಿಗೆ ಸಾಲ ಕೇಳಕ್ ಹೋದ್ರ ಇವನು ಮಾತಿನ ಕಡ್ತಕ್ಕ ಯಪ್ಪ ದೋತ್ರದಾಗ ಒಂದಕ್ಕ ಎರಡಕ್ಕ ಮಾಡ್ಕೊಂಡ್ರಿ ದನ್ಯಾರ ನಾನು. ಲೇ ರಾಜೇಂದ್ರ, ಒಂದು ಹೊತ್ತಿನ ಗಂಜಿಗೂ ಗತಿ ಇಲ್ಲದೆ ತಿರುಬೋಕಿಗಳು ನೀವು. ಇನ್ನು ನಾವು 10 ಹಳ್ಳಿಗೆ ಅನ್ನ ಹಾಕುವ ಹಣವಂತರು. ಅಂತದರಲ್ಲಿ ಈ ನರನಾಗನನ್ನು ಉದ್ಗತನದಿಂದ ಉಚ್ಚರಿಸುವೆಯಾ ಕುನ್ನಿ? ಏ ರಾಜೇಂದ್ರ, ಸುಮ್ಮನೆ ನಮ್ಮ ಹಣ ಕೊಟ್ಟರೆ ಸರಿ, ಇಲ್ಲವಾದರೆ ಲೇ ಸೌಕಾರ, ಇಲ್ಲ ಅಂದ್ರೆ ಏನ್ ಮಾಡ್ತೀಲೇ? ಲೇ ರಾಜೇಂದ್ರ, ನನ್ನ ಮನೆಗೆ ಬಂದು ನನಗೆ ಲೇ ಎಂದು ಮಾತನಾಡುವೇನಲ್ಲೇ ಮಗನ? ಏ ನರನಾಗ, ಮಗನೇ ಎಂದು ಮಾತನಾಡಿದರೆ ಲೇ, ಈ ನನ್ನ ಸನಾತ ಕೊಡ್ಲಿಯಿಂದ ನಿನ್ನ ರುಂಡವನ್ನು ಕತ್ತರಿಸಿ ಬಾರಿಸಿ ಬಿಡುವೇನೋ ಮರಣ ಮೃದಂಗ. ಈ ರಾಜಾದಿರಾಜೇಂದ್ರ ಮರಣ ಮೃದಂಗ. ಏ ರಾಜೇಂದ್ರ, ಮೃತ್ಯುವನ್ನೇ ಗೆದ್ದ ಬಂದ ಮೃತ್ಯುಂಜಯ ಇರಲಿಲ್ಲದು. ಏ ರಾಜೇಂದ್ರ, ಈ ನನ್ನ 7 ಬಾರಿಕಿನ ಬಂದೂಕಿನಿಂದ ಉಪದಿಯಾಗಿ ಬೀಳೋದು ಮಗನ ಈ ಭೂಮಿ ಮೇಲೆ ನಿನ್ನ ಕೊಬ್ಬಿದ ದೇಹ. ತಡ್ರಿ ದನ್ಯಾರ ತಡ್ರಿ. ಸೀಟ್ಲೆ ಸಂಟ ಹರ್ಕೊಂಡ್ರೆ ಬಾಧ್ಯ ಎಲ್ಲ ಉರಿದಿತ್ತಂತ ನಾ ಮುದುಕ್ ಮನುಷ್ಯ ಅದೇನು ತಡ್ರಿ. ಒಟ್ಟ ಪಗಾರ ಕೊಟ್ಟು ನನಗೆ ಎದಕ್ಕೆ ಇಟ್ಕೊಂಡಿರಿ? ತಲಾಟೆ, ಹಾಗಾದ್ರೆ ನೀನೇ ಕೇಳಿ ನೋಡೋಣ. ತಮ್ಮ ರಾಜೇಂದ್ರ, ಅಲ್ಲ ಆ ಕೊಡ್ಲಿ ಒಟ್ಟು ತೆಳಗೆ ಇಳಿಸ್ತೇನಪ್ಪ. ಅಲ್ಲೋ,
ಆ ಗುಡಿಸಲ್ದಂತ ಮನಿ ಬಿಟ್ಟು ನಮ್ಮ ಅರಮನೆಗೆ ಬಂದಿಯಲ್ಲ ಅಂತ ಅದೇನು ಕೆಲಸ ಇತ್ತು ತಮ್ಮ ಈಗ ಏ ತಲಾಟಿ, ಇದು ನ್ಯಾಯದ ಕೊಡ್ಲಿ. ನ್ಯಾಯಕ್ಕ ತಲಿನ ಬಾಗ್ತೈತಿ, ಅನ್ಯಾಯಕ್ಕ ತಲಿನ ತೆಗಿತೈತಿ. ಬಾಳ ಎತ್ತರ ಮಕ್ಕಳೇ, ನೋಡಿ ತಲಾಟಿಯವರೇ, ನಾಳೆ ನಡೆಯುವ ಪಂಚಾಯಿತಿಯ ತೀರ್ಮಾನದಲ್ಲಿ ಆ ಬಡಪಾಯದ ಸಾವಿತ್ರ ಆಸ್ತಿ ಪತ್ರವನ್ನು ಅವರಿಗೆ ತಲುಪಿಸು ಎಂದು ಹೇಳಲು ಬಂದೆ. ಏ ತಲಾಟಿ, ನೋಡಲೇ, ನಾನು ಹೇಳಿದ್ದ ನೆನಪ ಇರ್ಲಿ. ಈ ಭಾರತಾಂಬೆಯ ಮಡಿಲಿನಲ್ಲಿರುವುದು ಕರ್ನಾಟಕ ರಾಜ್ಯ. ಈ ಕರ್ನಾಟಕ ರಾಜ್ಯದಲ್ಲಿ ಬೆಳಗುತ್ತಿರುವ ದೀಪ ಧಾರವಾಡ ಜಿಲ್ಲಾ. ಈ ಧಾರವಾಡ ಜಿಲ್ಲಾದಾಗ ಗಂಡು ಮೆಟ್ಟಿದ ನಾಡು ನಮ್ಮದ ಹುಬ್ಬಳ್ಳಿ ತಾಲೂಕು ಐತಿ. ಲೇ ಮಗನೇ ನರನಾಗ, ಲೇ ಮಗನೇ ನರನಾಗ, ಅನ್ನ ತಂಬರ್ದ ತಿಂದರ್ದ ಉಳಿದಿಲ್ಲ ಈ ಭೂಮಿ ಮ್ಯಾಲ ವಂಶ ಅಂತದ್ರಾಗ ಬಡವರದು ರೈತರದು ಬಡ್ಡಿಗೆ ಬಡ್ಡಿ ಹಚ್ಚಿ ಭೂಮಿಯನ್ನು ಲಪ್ತಾಸ್ತಿರಲ್ಲೇ ಮಕ್ಕಳ. ಲೇ, ಒಂದು ತಿಳಿದುಕೋ, ಈ ನನ್ನ ಕೊಟ್ಲಿಗೆ ನಿಮ್ಮ ಹೆಣ ಬೀಳೋದು ಗ್ಯಾರಂಟಿ. ಬರೆದಿಟ್ಟುಕೋಲೆ ತಲಾಟಿ, ಈ ನಿನ್ನ ಬುಕ್ಕಿನಲ್ಲಿ ಇದನ್ನ. ಲೇ, ಸೊಂಟರ ಗಾಳಿ ಬರೋದು ಯಾವಾಗಲೂ ಒಮ್ಮೆ, ಬರುವಾಗ ಅದರ ಭಯ ಇರ್ತೈತೆ, ಹೋದ್ಮೇಲೆ ಅದರ ಹಾವ ಇರ್ತೈತೆ. ನೆನಪಿರ್ಲಿ ಮಗನ ತಲಾಟಿ, ಇನ್ನು ಬರ್ತೇನೆ. ತಮ್ಮ ರಾಜೇಂದ್ರ, ಆ ದೇವೇಂದ್ರ ನಂತ್ಯಕ ಇಲ್ಲ ಅಂತಿದ್ದವ, ನಾಳೆ ಹುಬ್ಬಳ್ಳಿಗೆ ಹೋಗಿ ಬಂದ ಬಳಕ ಕಾಣಿಸ್ಕೊಂಬರವ. ಅದನ್ನ ಇನ್ನೊಮ್ಮೆ ಎಲ್ಲಾರು ಸಾನಿಗೆ ಯಾರು ಕೊಡ. ತಲಾಟಿ, ನನ್ನ ಹೃದಯದಲ್ಲಿ ಮತ್ತೆ ಹತ್ತಿ ಉರಿಯುತ್ತಿದೆ ಅಗ್ನಿ ಪರ್ವತ. ಆಸ್ತಿ ಪತ್ರ ಏನಾದರೂ ಅವನಿಗೆ ತಲುಪಿಸಿದರೆ ನಮಗೆ ಸ್ವತ್ತ ಅವಮಾನ. ಲೇ ರಾಜೇಂದ್ರ, ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ ಕೆಲಸ ನಿಷ್ಫಲದಂತೆ ಮಾಡಿದಲ್ಲ ಮಗನು. ಏ ರಾಜೇಂದ್ರ, ಇಂದಿಲ್ಲ ನಾಳೆ ಮಾಡುವೆ ನಿನ್ನ ಕೊಲೆ ಅಂದಾಗಲೇ ನನ್ನ ಅಂತರಾಳಕ್ಕೆ ಒಂದು ನೆಲೆ. ಅವಾಗ ಎಲ್ಲರಿಗೂ ಗೊತ್ತಾಗುವುದು ಈ ಕಿರಾತಕನ ಕಲೆ. ತಲಾಟಿ, ಏ ತಲಾಟಿ, ಹಾಕಲೇ ಇದಕ್ಕೊಂದು ಹೊಸ ಪ್ಲಾನು. ದಣ್ಯಾರ, ಛೇ 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 ದಣ್ಯಾರ, ಇಷ್ಟು ಮಂದ್ಯಾಗ ಬಿಚ್ಚಿ ಹೇಳು ಮಾತಲ್ರಿ. ಅಲ್ರಿ, ತಂದಿ ಮಕ್ಕಳ ಜಗಳ ಹಚ್ಚಿ ಮೋದೋಡು ಮಂದಿ ಅಷ್ಟಿಲ್ಲ ಅಂತೀರಿ, ಅಣ್ಣ ತಮ್ಮಗ ಜಗಳ ಹಚ್ಚಿ ಅವ್ರದ ಹೊಲ ಮಾಡೋ ಮಂದಿ ಅಷ್ಟಿಲ್ಲ ಅಂತೀರಿ. ಅಲ್ರಿ, ಗಂಡಗೆ ಒಂದು ಹೇಳಿ ಹೆಂಡತಿಗೆ ಒಂದು ಹೇಳಿ ತಮ್ಮ ಬ್ಯಾಳಿ ಬೇವಿಸ್ಕೊಂಡು ಹೋಗು ಮಂದಿ ಅಷ್ಟಿಲ್ಲ ಅಂತೀರಿ. ಬರ್ರಿ ಬರ್ರಿ, ನಿನ್ನೆ ಗೋವಾದಿಂದ ಒಂದು ಬಾಟ್ಲಿ ತಂದೇನಿ, ಅದನ್ನ ಚಿಕನ್ ಕೆಟ್ಟಿ ಕೆರೆ ನೀರು ಹಾಕಿ ಅಲ್ಲೇ ಮಾವಿನ ಗಿಡ ಬುಡಕ ಮಾವಿನಕಾಯಿ ಬಿದ್ದಿರ್ತಾವ, ಅದನ್ನ ತಿನ್ಕೊಂತ ಕುಂದ್ರು. ಬರ್ರಿ ಇನ್ನು ಹೋಗೋಣ. ತಲಾಟಿ, ನೀ ಹೇಳಿದ್ದು ಕರೆನ ಐತಿ. ನಮ್ಮನ್ನ ಕಂಡ್ರು ಉರ್ಕೊಳ್ಳಾರ ಒಬ್ರ ಇಬ್ರ, ದುಶ್ಮನ್ ಕಾ ಅಂದ್ರೆ ಬಗಲ್ ಮೇ ಹಾಯ್. ನಡಿ ಅಲ್ಲೇ ಹೇಳುವಂತೆ.
ಸತ್ಯಮೇವ ಜಯತೆ. ಅಲ್ಲ, ಅದು ಸತ್ಯ ಮೇಲೆ ಜಯಂತೆ. ಸತ್ಯ ಸತ್ತು ಹೋಗಿದೆ ಈ ನಮ್ಮ ಜಗತ್ತಿನಲ್ಲಿ. ನಾವು ಸತ್ಯ ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಿದರೆ ತಮ್ಮಂತವರ ಕತ್ತಿಗೆ ಬರುತ್ತೆ ಬೃಹತ್ ಆಪತ್ತು. ಅದಕ್ಕೋಸ್ಕರ ಹಾದಿಯಲ್ಲಿ ತಲವಾರು ಹಿಡಿದು ತಲೆ ಎತ್ತಿ ನಿಂತಿದ್ದೇನೆ ಈ ಭೂಗತ ಲೋಕದ ದೊರೆಯಾಗಿ. ಪರಪುರುಷರು ಹೋಸ್ತನ್ನೇ ವಶಪಡಿಸಿಕೊಂಡು ನಾನೇ ಪುಂಡ ಪುರುಷನೆಂದು ಮೆರೆಯುತ್ತಿರುವೆ ಅಲ್ಲ. ಅಮಾನುಷ ವ್ಯಕ್ತಿಗಳನ್ನು ಅವರ ಕತ್ತರಿಸಿ ನನ್ನ ಕತ್ತಿಗೆ ರಕ್ತ ಅಭಿಷೇಕ ಮಾಡುವುದೇ ನನ್ನ ಬಲವಾದ ಉದ್ದೇಶ. ಹಲೋ, ಗರುಡ ಸ್ಪೀಕಿಂಗ್. ಹಲೋ, ನಾನು ಬಾಂಬೆಯಿಂದ ಭಗವಾನ್ ಮಾತನಾಡೋದು. ಹೇಳಿ ಭಗವಾನ್, ಏನಾಗಬೇಕಾಯ್ತು? ನಾಳೆ ಬಾಂಬೆ ಗ್ರೀನ್ ಹೋಟೆಲ್ನಲ್ಲಿ ಜಯರಾಜ್ ವಾಸ್ತವ ಹೂಡಿರುವನು. ಅವನ ಉಸಿರು ನಿಲ್ಲಿಸಿ ಹೆಸರು ಇಲ್ಲದ ಸ್ಥಳಕ್ಕೆ ಪಾರ್ಸಲ್ ಮಾಡಬೇಕು. ಓಕೆನಾ? ಆಲ್ ರೈಟ್. ಲೇ ಜಯರಾಜ್, ನೀನು ಓತಳ ವಿತಳ ಪೋತಳದಲ್ಲಿ ಅಡಿಗೆ ಕುಳಿತಿದ್ದರು ಸರಿ ಮಗನೇ. ನಾಳೆ ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತ್ರದ ಒಳಗೆ ನಿನ್ನ ಕತ್ತರಿಸಿ ಈ ಗಂಡದ ಗರುಡನ ಪವರ್ ಏನೆನ್ನುವುದನ್ನು ತೋರಿಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಈ ಗರುಡ ಬರಬೇಕಾದರೆ ಬರೆಗೈಲೆ ಬರುತ್ತಾನೆ, ಹೋಗಬೇಕಾದರೆ ನಿಮ್ಮಂತ ಭಂಡರ ಬುರುಡೆಯನ್ನೇ ಒಯ್ಯುತ್ತಾನೆ. ಗಂಡ ಬೇರುಂಡ ಈ ಗರುಡ.